తెలుగు ప్రేక్షకులందరికీ మనస్పూర్వకంగా థ్యాంక్స్ చెప్తున్నాను. నా దగ్గర చాలా వర్డ్స్ లేదు. ನಾನು ತೆಲುಗು ನನಗೆ ಅಷ್ಟು ಕಷ್ಟಪಡ್ಕೊಂಡೆ ಹೋಗ್ತೀನಿ. ಲಾಸ್ಟ್ ಇಂಟರ್ವ್ಯೂಲು ಸುಮಾರಷ್ಟು ಒದ್ದಾಟ ಆಯಿತು. ಸೊ ಇಮೋಷನ್ ಸೇಮ್. ಒಂದು ಸಿನಿಮಾಗೆ ಇರುವಂಥ ಒಂದು ಕೆಪಾಸಿಟಿ ನಾನು ಮಾಡಿದ್ದಲ್ಲ ಈ ಫಿಲ್ಮ್, ಅದಾಗಿರೋದು. ಇಟ್ ಜಸ್ಟ್ ಹ್ಯಾಪನ್. ವಿ ವೋಂಟ್ ಏಬಲ್ ಟು ಮೇಕ್ ಫಿಲ್ಮ್ಸ್, ಇಟ್ ವಿಲ್ ಹ್ಯಾಪನ್. ಸೊ ಅಂಥ ಒಂದು ಎನರ್ಜಿ ಕಾಂತಾರದಲ್ಲಿ ಪ್ರಪಂಚದಾದ್ಯಂತ ಇಷ್ಟು ಅದ್ಭುತವಾಗಿ ಜನ ಇದನ್ನು ಒಪ್ಕೊಂಡು, ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಒಂದು ಸಿನಿಮಾ ಅದೇ ಪ್ಯಾನ್ ಇಂಡಿಯಾ ಆಗಿಬಿಡ್ತು. ಒಂದು ಸಿನಿಮಾ ಅದೇ ಪ್ಯಾನ್ ಇಂಡಿಯಾ ಮಾಡ್ಕೊಂಡಿದ್ದು. ಸೊ ಲೆಜೆಂಡ್ರಿ ಪ್ರೊಡ್ಯೂಸರ್ ಅಲ್ಲು ಅರವಿಂದ್ ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ರಾಮರಾವ್ ಅವರು ಹೇಳಿದ್ರು, ಶಾರ್ಟ್ ಪೀರಿಯಡ್, ವಿ ಜಸ್ಟ್ ಡಬ್ ದಿಸ್ ಫಿಲ್ಮ್ ಇನ್ ವಿದಿನ್ 2 weeks. ಸೊ ಅದೇ ಚೆಪ್ತು ನಾನು, ಈ ಫಿಲ್ಮ್ ಅದಾಗೆ ಪ್ಯಾನ್ ಇಂಡಿಯಾ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್. ಒಂದು ಸಿನಿಮಾ ತೆಲುಗು ಪ್ರೇಕ್ಷಕರು ಅವ್ರಿಗೆ ಇಷ್ಟ ಆದರೆ ಲ್ಯಾಂಗ್ವೇಜ್ ಬ್ಯಾರಿಯರನ್ನು ಮೀರಿ ಅದು ಯಾವ ಭಾಷೆ ಬೇಕಾದರೂ ಆಗಲಿ, ಇವತ್ತಿಗೆ ಈ ಸೌತ್ ಇಂಡಿಯನ್ ಸಿನಿಮಾ, ನಾರ್ತ್ ಇಂಡಿಯನ್ ಸಿನಿಮಾ ಅನ್ನೋದೆಲ್ಲ ಹೋಗಿ ಇಟ್ಸ್ ಜಸ್ಟ್ ಇಂಡಿಯನ್ ಸಿನಿಮಾ. ಅದು ಒಂದು ರೀಜನಲ್ ಕನ್ನಡ ಇಂಡಿಯನ್ ಸಿನಿಮಾ, ಒಂದು ರೀಜನಲ್ ತೆಲುಗು ಇಂಡಿಯನ್ ಸಿನಿಮಾ, ಈ ಥರದ ಒಂದು ವಾತಾವರಣಕ್ಕೆ ಬಂದಿದೆ. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಬ್ಲೆಸ್ಡ್. ಆಡಿಯನ್ಸ್ ಎಲ್ಲ ಭಾಗದಲ್ಲೂ ನಮ್ಮ ಒಂದು ರೂಟೆಡ್ ಕಲ್ಚರ್, ಟ್ರೆಡಿಷನನ್ನು ಹೇಳುವಂತಹ ಕತೆಗಳನ್ನು ಅವರು ತಗೊಂಡು ಬೇರೆ ಪ್ರೇಕ್ಷಕರಿಗೂ ತಲುಪಿಸ್ತಿರುವಂಥದ್ದು. ಸೊ ತುಂಬ ಮಾತಾಡೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದು ಕನ್ನಡದಿಂದ ತೆಲುಗುಗೆ ಡಬ್ ಆಗಿರೋ ಒಂದು ಫಿಲ್ಮ್ ವಿದಿನ್ 5 days ಓಪನಿಂಗ್ಗೆ ಲೈಕ್ ಫಸ್ಟ್ ಡೇನೇ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿತ್ತು. ಸೊ ರಾಮರಾವ್ garu ಎಲ್ಲರೂ ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಅರವಿಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಂಬರ್ ಹೇಳ್ಬೋದು. ಸೊ ಐ ವಾಸ್ ಶಾಕ್ಡ್. ಅಂದರೆ 5 daysಗೆ 20 crores ಮೇಲೆ, ಮೋರ್ ದೆನ್ 20 crores ಕಲೆಕ್ಷನ್ ಆಗುತ್ತೆ ಅಂತಂದರೆ ತೆಲುಗು ಆಡಿಯನ್ಸ್, ಸಿನಿಮಾವನ್ನು ಪ್ರೀತಿ ಮಾಡುವಂಥ ಒಬ್ಬ ಆಡಿಯನ್ಸು, ಯಾವ ಲ್ಯಾಂಗ್ವೇಜ್ ಎಲ್ಲವನ್ನು ಮೀರಿ ದ್ಯಾಟ್ ಆರ್ಟ್, ಆ ಆರ್ಟನ್ನ ಅವರು ಇಲ್ಲಿ ಇಟ್ಕೊಂಡು ತೊಗೊಂಡು ಹೋಗೋದಕ್ಕೆ ನನ್ನ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಪೋರ್ಟ್ಗೆ ಒಂದು ಕನ್ನಡದಲ್ಲಿ ನಾನು ಋಣಿಯಾಗಿದ್ದೀನಿ ಅಂತ ಹೇಳ್ಬೋದು. ಸೊ ಇನ್ನೂ ಹೆಚ್ಚು ಅದ್ಭುತ ಕಥೆಗಳನ್ನು, ನಮ್ಮ ಕಲ್ಚರ್ನ ಹೇಳುವಂತಹ, ನಮ್ಮ ಫೋಕ್ ಲೋರ್, ನಮ್ಮ ರೂಟೆಡ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. Wonderful, sir. Actually, very spiritual for me. Yes. ఎందుకంటే ಆ ಥರದ ಒಂದು ಫ್ಯಾಮಿಲಿಯಿಂದ ಬಂದವನು ನಾನು. ವಿ ಡೂ ದ್ಯಾಟ್ ರಿಚುವಲ್ಸ್, ವಿ ಫಾಲೋ ದ್ಯಾಟ್ ರಿಚುವಲ್ಸ್, ఎవ్రీథింగ్. నా ఊరు కథ చిన్నప్పటి నుంచి నేను చూసి పెరిగాను. ಸೊ ಅದು ನನಗೆ ತುಂಬ ರೂಟ್ಸಿಂದ, ಚೈಲ್ಡ್ಹುಡ್ಡಿಂದ ನಾನು ನೋಡ್ಕೊಂಡು ಬಂದಿರೋದ್ರಿಂದ, ಆ್ಯಂಡ್ ವಿ ರೆಸ್ಪೆಕ್ಟ್ ದ್ಯಾಟ್, ವಿ ಬಿಲೀವ್ ದ್ಯಾಟ್, ವಿ ಫಾಲೋ ದ್ಯಾಟ್. ಇಟ್ಸ್ ಅವರ್ ಟ್ರೆಡಿಷನ್, ಅವರ್ ಕಲ್ಚರ್, ಅವರ್ ಫೋಕ್, ಎವ್ರಿಥಿಂಗ್. ಸೊ ಕಂಬಳ ಸೀಕ್ವೆನ್ಸ್, ದಟ್ ಬುಲ್ ರೇಸ್ ಸೀಕ್ವೆನ್ಸ್ಗೆ ಆಲ್ಮೋಸ್ಟ್ 1 month ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಮೈ ಫ್ಯಾಮಿಲಿ ಓನ್ಲಿ ಡೂ ದ್ಯಾಟ್ కంబళ థింగ్. సో మేము వ్యవసాయం చేసిన అక్కడే చేశాను. సో చిన్నప్పటి నుంచి చూసే పెరిగాను. ಆಫ್ಟರ್ ದ್ಯಾಟ್ ಈ ಕಥೆಯಲ್ಲಿ ನನಗೆ ಈ ಸೀಕ್ವೆನ್ಸ್ ಮಾಡಬೇಕಂದಾಗ ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಹೋಗಿ ನಾನು ಫುಲ್ ಡೇ ರಿಹರ್ಸಲ್ ಮಾಡ್ತಾ ಇದ್ದೆ. ಇನಿಷಿಯಲಿ ಐ ವಾಸ್ ಲೈಕ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಫಸ್ಟ್ ಟೈಮ್ ರೇಸ್ ಮಾಡಿದಾಗ ನಾನು ಬಿದ್ದೋಗಿದ್ದೆ ಕೆಳಗಡೆ, ಕೆಲವು ಸ್ಕ್ರ್ಯಾಚಸ್ ಎಲ್ಲ ಆಗಿತ್ತು. ವಿದಿನ್ ನೋ ಟೈಮ್ ಐ ಟುಕ್ ಅ ಕಾನ್ಫಿಡೆನ್ಸ್ ಆ್ಯಂಡ್ ಟ್ರೈಡ್ ಒನ್ಸ್ ಅಗೇನ್. ಅಲ್ಲಿಂದ ಶೂಟ್ ಮಾಡಬೇಕಾದ್ರೆ 1 full day ವಿ ಹ್ಯಾವ್ ಶಾಟ್ ದಟ್ ಸೀಕ್ವೆನ್ಸ್, ಕಂಬಳ ಸೀಕ್ವೆನ್ಸ್, ಆ್ಯಂಡ್ I have did 36 rounds whole day. Sequence shoot cheyadaniki 36 rounds cheyalsi vachindi. And we don't have time at that time. I mean, within no time, once we finish the Kamala sequence and
within no time we have to start the fight sequence. So that sequence we have did it in 2 days. So mud fight. So and ಕೋಲಾ ಲೈಕ್ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೆ. ಇಟ್ಸ್ ಲೈಕ್ ಒಂದು 1000 ವೀಡಿಯೋಸ್ಗಳನ್ನ ನೋಡಿರ್ಬೋದು. ಆ್ಯಂಡ್ ರಿಯಲ್ ಕೋಲಾ ಜಾಗಕ್ಕೂ ಕೂಡ ನಾನು ಹೋಗಿ ಅದನ್ನು ನೋಡ್ತಿದ್ದೆ. ಸೊ ಐ ಫೀಲ್ మీరు ఇక్కడ ವರಾಹ ರೂಪಂ ವಿಷ್ಣುವನ್ನು ಕನೆಕ್ಟ್ ಮಾಡ್ತೀರಾ. ನಮ್ಮಲ್ಲಿ ಪಂಜುರ್ಲಿಯನ್ನು ಶಿವಸಂಭೂತಂ ಅಂತ ಕರಿತೀವಿ ನಾವು, ಶಿವನ ಗಣಗಳ ಹಾಗೆ. ಸೊ ದೈವ ಪಂಜುರ್ಲಿ ಆ್ಯಂಡ್ ದೈವ ಗುಳಿಗ ಎರಡು ದೈವ, ದಟ್ ಡೆಮಿ ಗಾಡ್ ಅಂತ ನಾವೇನು ಹೇಳ್ತೀವಿ. ಐ ಥಿಂಕ್ ದಟ್ ಸ್ಪಿರಿಟ್, ದಟ್ ಪಾಸಿಟಿವ್ ಸ್ಪಿರಿಟ್, ಪಾಸಿಟಿವ್ ಎನರ್ಜಿ ಮೋಸ್ಟ್ಲಿ ಸ್ಕ್ರೀನಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಆಡಿಯನ್ಸಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಂದೇನೂ ಇಲ್ಲ, ಎಲ್ಲ ದೈವದಷ್ಟೇ. ಥ್ಯಾಂಕ್ ಯು ಸೋ ಮಚ್.